ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಇವತ್ತಿನ ದಿನ ನಾವು ನೋಡೋಣ 5th ಮಾರ್ಚ್ 6th ಮಾರ್ಚ್ ಇಂದ 10th ಮಾರ್ಚ್ ವರೆಗೂ ತುಲಾ ರಾಶಿಯವರಿಗೆ ಪ್ರೀತಿಯ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ, ಅವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ, ಅವರ ಎನರ್ಜಿ ಯಾವ ರೀತಿ ಇರುತ್ತೆ, ಅವರ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಮತ್ತೆ ಅವರ ಒಂದು ಪಾರ್ಟ್ನರ್ ಫೀಲಿಂಗ್ ಕೂಡ ನಾವು ಚೆಕ್ ಮಾಡೋಣ. ಹಾಗಿದ್ರೆ ಇನ್ನೂವರೆಗೂ ರೀಡಿಂಗಿಗೆ ಅಲೈನ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಒಂದ್ಸಾರಿ ರೀಡಿಂಗಿಗೆ ಅಲೈನ್ ಆಗಿ ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದು ಕಾರ್ಡ್ ಜೊತೆಗೆ ನಿಮ್ಗೆ ಡಿವೈನ್ ಕನೆಕ್ಷನ್ ಆಗುತ್ತೆ, ಹಾಗಾಗಿ ರೀಡಿಂಗ್ ತುಂಬಾನೇ ಅಕ್ಯುರೇಟ್ ಆಗಿ ಬರುತ್ತೆ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ಸಿಂಗಲ್ ಇದ್ದವ್ರು ಎಲ್ಲರೂ ಕೂಡ ನೋಡ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ, ತುಲಾ ರಾಶಿಯವರಿಗೆ ಏನೆಲ್ಲ ಒಂದು ಪ್ರೀತಿಯಲ್ಲಿ ಆಗು ಹೋಗುಗಳು ಆಗ್ತವೆ ಬರುವಂತ ದಿನಗಳಲ್ಲಿ ಅಂತ ಹೇಳಿ ನೋಡೋಣ. ಓಕೆ, ಸೊ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ. ಯಾರ್ಯಾರು ತುಲಾ ರಾಶಿಯವರು ಇರ್ತಾರೆ, ತುಲಾ ರಾಶಿ ಅಂತ ಅಷ್ಟೇ ಅಲ್ಲ, ಬೇರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ ರಾಶಿಯವರು ಇದ್ದಾರೆ ಎಲ್ರಿಗೂ ವಿಡಿಯೋಸ್ ಇದೆ. ಸೊ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ಬಹುದು, ಮತ್ತೆ ಸಪೋರ್ಟ್ ಕೂಡ ಮಾಡಿ. ಓಕೆನಾ? ಹಾಗಿದ್ರೆ ಚೆಕ್ ಮಾಡೋಣ ಅವರ ಒಂದು ಎನರ್ಜಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಇವಾಗ ನಾನ್ ಚೆಕ್ ಮಾಡ್ತಾ ಇರುವಂತ ಪ್ರಕಾರ ತುಲಾ ರಾಶಿಯವರು ಏನೋ ಒಂದು ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ವಿಚಾರಗಳು ತುಂಬಾನೇ ಬರ್ತಾ ಇದೆ ಅವ್ರ ಹತ್ರ. ಹೊಸ ಹೊಸ ವಿಚಾರಗಳು ಬರ್ತಾ ಇವೆ. ರಿಲೇಟೆಡ್ ಅವ್ರ ಕರಿಯರ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಇಂದ ಇರ್ಬೋದು. ಓಕೆ, ತುಂಬಾ ವಿಚಾರಗಳು, ಹೊಸ ವಿಚಾರಗಳು ಬರ್ತಾ ಇವೆ. ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ, ಹಾಗಾಗಿ ಅವ್ರಿಗೆ ಏನೋ ಒಂದು ಹೊಸದೊಂದು ಆಗುವಂತದ್ದು ವಿಚಾರ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಏನೋ ಒಂದು ಆಗ್ತಾ ಇದೆ ಅವ್ರ ಲೈಫ್ ಅಲ್ಲಿ. ಓಕೆ, ಮತ್ತೆ ಅವರ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನ್ಗೆ ಕಾಣ್ತಾ ಇರುವಂತದ್ದು. ಈ ವಾರ ಏನ್ ನಿಮ್ಮ ಒಂದು ಎನರ್ಜಿ ಇರುತ್ತೆ, ನಿಮ್ಮ ಒಂದು ಫೀಲಿಂಗ್ ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಚೆನ್ನಾಗಿರುವಂತದ್ದು ನನ್ಗೆ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಯಾವ ರೀತಿ ಅಂತಂದ್ರೆ ನಿಮ್ಮನ್ನ ಯಾರು ಮೀರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ರಿಲೇಶನ್ಶಿಪ್ ಅನ್ನ ತುಂಬಾ ಬ್ಯಾಲೆನ್ಸ್ ಮಾಡಿ ನಡೀತೀರಾ. ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು, ಎರಡು ಮಿಕ್ಸಪ್ ಆಗೋದಕ್ಕೆ ನೀವು ಬಿಡೋದಿಲ್ಲ. ಮತ್ತೆ ಅಷ್ಟೇ ಒಂದು ರೆಸ್ಪೆಕ್ಟ್ಫುಲ್ ಆದಂತ ರಿಲೇಶನ್ಶಿಪ್ ಅನ್ನ ನೀವು ಕ್ಯಾರಿ ಮಾಡ್ತೀರಾ, ನೋ ಡೌಟ್. ಓಕೆ, ಆ ರೀತಿ ನಿಮ್ಮ ಒಂದು ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನನ್ಗೆ ಬರ್ತಾ ಇರುವಂತದ್ದು. ಇನ್ನು ನಾನು ಹೇಳ್ಬೇಕು ಅಂತಂದ್ರೆ, ಈ ನೀವು ರಿಲೇಶನ್ಶಿಪ್ ಅಲ್ಲಿ ಒಂದು ಫುಲ್ಫಿಲ್ಮೆಂಟ್ ಅನ್ನ ಕಂಡ್ಕೊಳ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇದ್ರ ಜೊತೆಗೆ ಪೊಟೆನ್ಶಿಯಲ್ ತುಂಬಾ ಹೈ ಇರುತ್ತೆ ನಿಮ್ದು ಈ ವಾರದಲ್ಲಿ, ಈಗ ಬರುವಂತ ವಾರದಲ್ಲಿ. ಮತ್ತೆ ನಿಮ್ಗೆ ಸಪೋರ್ಟ್ ಕೂಡ ಇದೆ, ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಸಪೋರ್ಟ್ ಕೂಡ ಇದೆ ಅಂತ ಬರ್ತಾ ಇರುವಂತದ್ದು ಇಲ್ಲಿ ನಾನು ಕ್ಲಿಯರ್ ಆಗಿ ಕಾಣ್ತಾ ಇದ್ದೀನಿ. ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡಿ ಅಷ್ಟೇನು ಸರಿಯಾಗಿ ನನ್ಗೆ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಅವರಲ್ಲಿ ಏನೋ ಒಂದು ಕೊರತೆ ಅಂತ ಅನಿಸ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಅವ್ರಿಗೆ ಅವರ ಒಂದು ಎನರ್ಜಿ ಫೀಲ್ ಆಗ್ತಾ ಇರುವಂತದ್ದು. ಅವ್ರಿಗೆ ಸ್ವಲ್ಪ ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ಏನು ವಿಚಾರ ಮಾಡ್ಬೇಕು, ಅವರಷ್ಟಕ್ಕೆ ಅವ್ರು ಏನೋ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಇದರಲ್ಲಿ. ಸೊ ಅವ್ರಿಗೆ ಇನ್ನೂ ಬೇರೆದವ್ರದ್ದು ಒಬ್ರದ್ದು ಅವಶ್ಯಕತೆ ಇದೆ. ಎಕ್ಸ್ಪೀರಿಯನ್ಸ್ ಯಾರು ಇರ್ತಾರೆ ಅವರ ಒಂದು ಅವಶ್ಯಕತೆ ಇದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಬರ್ತಾ ಇರುವಂತದ್ದು. ಸಮ್ವೇರ್ ಎಲ್ಲೋ ಅವರು ಸ್ಟಕ್ ಆಗಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ, ಆ ಒಂದು ಫೀಲಿಂಗ್ ಇಲ್ಲಿ ತೋರಿಸ್ತಾ ಇರುವಂತದ್ದು. ಮತ್ತೆ ಇದು ಏನಾಗುತ್ತೆ ಇನ್ ಫ್ಯೂಚರ್ ಅಲ್ಲಿ ನೋಡಿ, ಎಲ್ಲೋ ಒಂದ್ ಕಡೆ ತುಂಬಾ ಅಂದ್ರೆ ತುಂಬಾ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇಂದ ನಾನು ನೋಡ್ಬೇಕಂತಂದ್ರೆ, ಈ ರಿಲೇಶನ್ಶಿಪ್ಗೆ ಎಲ್ಲೋ ಒಂದ್ ಕಡೆ ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಏನೋ ಒಂದು ಎಂಡ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಎಂಡ್ ಆಗಿ ಕಾರ್ಮಿಕ್ ಪ್ಯಾಟರ್ನ್ ಒಂದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಅವರು ಕನ್ಫ್ಯೂಸ್ಡ್ ಇದ್ದಾರೆ, ಅವರು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅವರಲ್ಲೇ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ಬಟ್ ಅವರು ಸೆಲ್ಫ್ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮ್ ಪಾರ್ಟ್ನರ್ಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಎಂಡ್ ಆಗುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಎಂಡ್ ಆಗುವಂತದಂತಂದ್ರೆ ನೋಡಿ, ಎಲ್ಲಿ ಎಂಡ್ ಇರುತ್ತೆ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇದ್ದೇ ಇರುತ್ತೆ. ಸೊ ಇದು ಈ ಒಂದು ಕಾರ್ಡ್ ಹೇಳುವಂತದ್ದು ಕಾರ್ಮಿಕ್ ಪ್ಯಾಟರ್ನ್, ಯಾವುದೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಎಂಡ್ ಆಗ್ತಾ ಇದೆ ಅಂತ ಹೇಳಿ.
ಹಾಗಿದ್ರೆ ಇದು ಪ್ರಾಬ್ಲಮ್ ಈ ರೀತಿ ಆಗುತ್ತೆ ಅಂತ ಗೊತ್ತಿದೆ, ಇನ್ನು ಏನ್ ಮಾಡ್ಬೇಕು ಹಾಗಿದ್ರೆ? ಇಲ್ಲಿ ಬರ್ತಾ ಇರುವಂತದ್ದು ಕನ್ಫ್ಯೂಷನ್ ತುಂಬಾನೇ ಇದೆ. ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಕನ್ಫ್ಯೂಷನ್ ತುಂಬಾನೇ ಬರ್ತಾ ಇದೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ನೋಡಿ, 4 ಆಫ್ ಪೆಂಟಿಕಲ್ಸ್. ತುಂಬಾನೇ ಎಲ್ಲೋ ಒಂದ್ ಕಡೆ ಅವರು ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಒಂದು ಎನರ್ಜಿ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋಂಥದ್ದು ಅವ್ರಿಗೆ ತುಂಬಾನೇ ಕಾಣ್ತಾ ಇದೆ. ಅದಕ್ಕೆ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ, ಕಂಟ್ರೋಲ್ ಮಾಡೋದೇನು ಬೇಡ. ಯಾಕಂತಂದ್ರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಒಂದು ಪ್ರೀತಿ ವಿಶ್ವಾಸ ಇರುತ್ತೆ, ಎಷ್ಟು ಟ್ರಸ್ಟ್ ಇರುತ್ತೆ, ಅಷ್ಟು ಅದು ಮುಂದೆ ಸಾಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಎಲ್ಲಿ ಕಂಟ್ರೋಲಿಂಗ್ ಬಂದ್ಬಿಡತ್ತೆ ಅಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನನ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ಯೂನಿವರ್ಸ್ ಇಂದ ನಿಮ್ಗೆ ಏನ್ ಗೈಡೆನ್ಸ್ ಬರುತ್ತೆ? ಗೈಡೆನ್ಸ್ ಏನೋ ಇದೆ, ಕಂಟ್ರೋಲಿಂಗ್ ಮಾಡ್ತಾ ಇದ್ದಾರೆ, ಅದು ಮಾಡಬಾರ್ದು ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ಇಂಟಿಟಿವ್ ಗೈಡ್ಲೈನ್ಸ್ ಏನ್ ಬರ್ತಾ ಇದೆ, ಸ್ಪಿರಿಚುವಲ್ ಗೈಡ್ಲೈನ್ಸ್ ಅಂತ ಹೇಳ್ಬಹುದು. ಇಂಟ್ಯೂಷನ್ ಕನೆಕ್ಟ್ಸ್ ಯು ವಿತ್ ದ ಡಿವೈನ್ ಗೈಡೆನ್ಸ್, ಟ್ರುತ್ ಇಟ್ಸ್ ಡೈರೆಕ್ಷನ್. ಓಕೆ, ಇದು ಬರ್ತಾ ಇರೋವಂಥದ್ದು. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ. ಸ್ವಲ್ಪ ನೀವೇನ್ ಮಾಡಿ, ಡಿವೈನ್ಗೆ ಕನೆಕ್ಟ್ ಆಗಿ ಸ್ವಲ್ಪ ಮೆಡಿಟೇಷನ್ ಅದು ಜಾಸ್ತಿ ಮಾಡಿ. ಸೊ ಆ ಒಂದು ಮೆಡಿಟೇಷನ್ ಅಲ್ಲಿ ನಿಮ್ಗೆ ಗೊತ್ತಾಗೋದು ಏನು ಅಂತ ಹೇಳಿ, ಅಲ್ಲಿಂದ ನಿಮ್ಗೆ ಒಂದು ಗೈಡೆನ್ಸ್ ಬಂದೇ ಬರುತ್ತೆ. ಓಕೆ, ಈ ಎನರ್ಜಿ ನನ್ಗೆ ಕಾಣ್ತಾ ಇದೆ. ಹಾಗಿದ್ರೆ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು, ಎಷ್ಟು ಎನರ್ಜಿ ನಿಮ್ಗೆ ಕನೆಕ್ಟ್ ಆಯ್ತು ಅಂತ ಹೇಳಿ ಒಂದ್ಸಾರಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.